ತತ್ಕ್ಷಣ ದಶರಥನು ಶ್ರೀರಾಮನ ಕೈಯನ್ನು ಹಿಡಿದು ಬಳಿಗೆಳೆದುಕೊಂಡು, ರಾಮ ರಾಮ, ಎಂಥ ಪಾಪಿಯು ನಾನು ಎಂದು ನುಡಿದು ಕೈಕೇಯಿಯನ್ನು ನೋಡಿ, ಕೈಕೇಯಿ, ನಿನ್ನ ನಿಷ್ಠುರವನ್ನು ಸಹಿಸಿಯೂ ಅಭಿಷ್ಟವನ್ನು ಪೂರೈಸುವುದಕ್ಕೆ ಪ್ರಸನ್ನಚಿತ್ತನಾಗಿ ಹೊರಟು ನಿಂತಿರುವ ನನ್ನ ರಾಮನನ್ನು ನೋಡು. ಇಂಥವನನ್ನು ನಿರ್ದಯದಿಂದ ಕಾಡುಪಾಲು ಮಾಡುತ್ತೀಯ. ಮಕ್ಕಳನ್ನೇ ತಿಂದು ಬದುಕುವ ದುಷ್ಟ ಜೀವಿಗಳಂತೆ ನರರೂಪದ ರಕ್ಕಸಿಯಾಗಿ ವರ್ತಿಸಬೇಡ ಕೈಕೇಯಿ. ನನ್ನ ಸಕಲ ಸೌಭಾಗ್ಯವನ್ನು, ಈ ಸಾಮ್ರಾಜ್ಯ ಸಂಪದಗಳನ್ನು ಬೇಕಿದ್ದರೆ ನಿನ್ನ ಪದತಲ ಕರ್ಪಿಸುತ್ತೇನೆ. ನನ್ನ ಜನ್ಮ ಜನ್ಮಾಂತರಗಳ ಪುಣ್ಯ ಸ್ವರೂಪವನ್ನು ಈ ನನ್ನ ರಾಮನನ್ನು ದಯಮಾಡಿ ನನಗೆ ಬಿಟ್ಟುಕೊಡು ಎಂದು ಗೋಳಾಡಿದನು. ಸರ್ವತಾ ಹಾಗೆನ್ನದಿರಿ ಎಂದು ಶ್ರೀರಾಮನು ಅವನನ್ನು ಸಂತೈಸುವಷ್ಟರಲ್ಲಿ ಕೈಕೇಯಿಯು, ವಚನ ಪರಿಪಾಲನೆಯು ಎಲ್ಲಕ್ಕಿಂತಲೂ ಹೆಚ್ಚಾದ ಈ ರಾಮನಿಗಿಂತಲೂ ಹೆಚ್ಚು ಎಂದು ನುಡಿದಳು. ಶ್ರೀರಾಮನು ಕೈಕೇಯಿಗೂ ಸಮಾಧಾನ ಹೇಳಿ ದಶರಥನನ್ನು ಉಪಚರಿಸಿ ಅಲ್ಲಿಂದ ನೇರಾಗಿ ಕೌಸಲ್ಯಾಭವನಕ್ಕೆ ನಡೆದನು. ಕೌಸಲ್ಯಾದೇವಿಯು ಯುವರಾಜನಾಗಲುಳ್ಳ ತನ್ನ ಮಗನ ಶ್ರೇಯೋಭಿವೃದ್ಧಿಗಾಗಿ ವಿಧ ವಿಧವಾದ ದಾನ ಧರ್ಮಗಳನ್ನು ಮಾಡುತ್ತಿದ್ದಳು. ದಾನಗಳನ್ನು ಕೊಟ್ಟು ಕೊಟ್ಟು ಸಾಕೆನ್ನಿಸದೆ ಅದೇ ಕಾರ್ಯದಲ್ಲಿ ನಿರತಳಾಗಿದ್ದ ತನ್ನ ಜನ್ಮದಾತೆಯನ್ನು ಕಂಡು ಶ್ರೀರಾಮನು ಅಭಿನಂದಿಸಲು, ಭಾಗ್ಯವಂತನಾಗಿ ಬಾಳು ಎಂದು ಆಕೆಯು ಹರಿಸಿದಳು. ಕರ್ತವ್ಯ ನಿಷ್ಠೆಯು ಸರ್ವಶ್ರೇಷ್ಠವೇ ಆದರೂ ಹೆತ್ತ ತಾಯಿಯ ಈ ಆನಂದವನ್ನು ಆಕೆ ಇನ್ನೂ ತಿಳಿದಿಲ್ಲದ ತನ್ನ ವನವಾಸದ ವಿಷಯವನ್ನು ಎಣಿಸಿಕೊಂಡು ತಿಳಿದೊಡನೆಯೇ ಆಕೆ ಕೊದಗಬಹುದಾದ ದುಃಖದ ಕುರಿತಾಗಿಯೂ ಶ್ರೀರಾಮನು ವ್ಯಸನಪಟ್ಟನು. ತಾನೇ ಈ ವಿಚಾರವನ್ನು ಅವಳಿಗೆ ಹೇಗೆ ತಿಳಿಸಲಿ ಎಂದು ಸಂಕಟಗೊಂಡನು. ಆದರೆ ತಿಳಿದ ಮೇಲೆ ತಾನೇ ಸಮಾಧಾನವನ್ನು ಹೇಳದೆ ಆಕೆಯ ಹೃದಯವು ಶಾಂತವಾಗದೆಂದು ಮನಗೊಂಡು ಶ್ರೀರಾಮನು ಮೆಲ್ಲ ಮೆಲ್ಲನೆ ವಿಷಯವನ್ನು ಒಂದೊಂದಾಗಿ ಆಕೆಗೆ ವಿವರಿಸಿದನು. ಜತೆಯಲ್ಲಿಯೇ ಕೇಳಿ ಮೂರ್ಛಿತಳಾದ ತನ್ನವೆಯನ್ನು ಉಪಚರಿಸಿ ಸಾಂತ್ವನಗೊಳಿಸಲು ಉಪಕ್ರಮಿಸಿದನು. ಆದರೂ ಕೌಸಲ್ಯೆಯು ತನ್ನ ದುಃಖವನ್ನು ಹೇಗೆ ಸಹಿಸಬಲ್ಲಳು? ದಶರಥ ರಾಜನ ಕೈ ಹಿಡಿದು ಎಷ್ಟು ವರ್ಷಗಳವರೆಗೆ ಸಂತಾನವನ್ನೇ ಪಡೆಯದೆ ಮುಪ್ಪಿನಲ್ಲಿ ಪೂರ್ವ ಪುಣ್ಯದಿಂದಲೆಂಬಂತೆ ಅಂತಹ ಮಗನನ್ನು ಪಡೆದು ಇದೀಗ ಸವತಿಯ ಮನಸ್ಸಂತೋಷದ ಛಲಕ್ಕಾಗಿ ತನ್ನ ಸುಪುತ್ರನು ಕಾಡಿಗೆ ಹೋಗಬೇಕಾದುದನ್ನೆಣಿಸಿಕೊಂಡು ಆಕೆಯು ಹೇಗೆ ಹೃದಯ ವೇದನೆಯನ್ನು ತಾಳಿಕೊಳ್ಳಬೇಕು? ಇಂತಹ ಸ್ಥಿತಿಯಲ್ಲಿ ಪ್ರಾಣ ಬಿಡುವುದೇ ಹೆಚ್ಚು. ನಿಮಿಷ ಮಾತ್ರದ ಮೊದಲು ಯಾರ ಅಭ್ಯುದಯಕ್ಕಾಗಿ ಸಕಲ ದಾನ ಧರ್ಮಗಳನ್ನು ತಾನು ಮಾಡಿದ್ದಳೋ ಆ ತನ್ನ ಗುಣಾಢ್ಯನಾದ ಮಗನನ್ನು ಕೌಸಲ್ಯೆಯು ಹೇಗೆ ಹೋಗಗೊಡಬಲ್ಲಳು? ಮಗನ ಶೈತ್ಯೋಪಚಾರದಿಂದ ಕಣ್ತೆರೆದ ಕೌಸಲ್ಯೆಯು ಸುರಿಯುವ ಕಂಬನಿಯಿಂದ ಏನನ್ನೂ ಕಾಣಲಾರದೆ ಶ್ರೀರಾಮನನ್ನೊಮ್ಮೆ ತಡಬರಿಸಿ ಕೈಯೆರಡರಿಂದಲೂ ಬಿಗಿದಪ್ಪಿಕೊಂಡು, ಮಗನೇ, ನಿನ್ನನ್ನು ಕಾಡಿಗೆ ಕಳುಹಲೆಂದೇ ನಾನು ಹಡೆದೆ. ಹಾಯ್, ಎಷ್ಟೋ ವರ್ಷಗಳವರೆಗೆ ಬಂಜೆ ಬಂಜೆ ಎಂದು ಕೀಳು ಮಾತನ್ನು ಕೇಳಿ ಕೇಳಿ ನೊಂದೇ ಬೆಂದ ಒಡಲಿದು. ನೀನು ಹುಟ್ಟಿದಾಗ ಹುಟ್ಟು ಕುರುಡನಿಗೆ ದೃಷ್ಟಿ ಬಂದಂತೆ ಎಂದು ಭಾವಿಸಿ ನಾನೆಷ್ಟು ಸಂತಸ ಪಡಲಿಲ್ಲ. ಅಲ್ಲ, ನಿನ್ನ ತೀರ್ಥರೂಪರಿಗೆ ಎಷ್ಟು ಆನಂದವಾಗಲಿಲ್ಲ. ಹೆಚ್ಚೇಕೆ ಕಂದ, ನಮ್ಮ ಅಯೋಧ್ಯೆಯ ಸಕಲ ಜನರೂ ನಮ್ಮ ಆನಂದದಲ್ಲಿ ಪಾಲುಗೊಂಡಿರಲಿಲ್ವೇ? ನಿನ್ನ ಸದ್ಗುಣಗಳಿಂದಲೇ ತಂದೆ ತಾಯಿಯರ ವಾತ್ಸಲ್ಯವನ್ನು ಸಾರ್ಥಕಗೊಳಿಸಿ ಜನಾನುರಾಗವನ್ನು ಗಳಿಸಿಕೊಂಡ ನಿನ್ನನ್ನು, ನನ್ನ ಒಬ್ಬನೇ ಮಗನಾದ ನಿನ್ನನ್ನು ಕಾಡಿಗೆ ಕಳುಹುವ ಮಾತನ್ನು ಕೇಳಿ ನಾನು ಹೇಗೆ ಸಹಿಸಿಕೊಳ್ಳಲಿ? ಯಾರೊಬ್ಬರಿಗೂ ಯಾವ ಥರದ ಅಪರಾಧವನ್ನು ಗ್ರಹಿಸಿರದ ನಿನ್ನನ್ನು ತೊರೆದು ಬಿಡುವುದಕ್ಕೆ ಯಾರಿಗಾದರೂ ಮನಸ್ಸು ಬಂದಿತ್ತೇ? ಹಿರಿಯ ಮಗನಾದ ನಿನ್ನನ್ನು ಬಿಟ್ಟು ಕೈಕೇಯಿಯ ಮಗನಿಗೆ ರಾಜ್ಯವನ್ನು ಕೊಟ್ಟರೆ ನಮ್ಮ ವಂಶದ ಪದ್ಧತಿಯನ್ನೇ ಮುರಿದಂತಾಗಲಾರದೆ? ನಮ್ಮವರ ಮಾತು ಬಿಡು, ದೇಶ ದೇಶಾಂತರದ ಜನರು ಏನೆಂದಾರು? ಆಕೆಯನ್ನು ಸಂತೃಪ್ತಿಪಡಿಸಲು ನಿನ್ನ ಜನಕನು ಹಾಗೆಯೇ ಒಡಂಬಟ್ಟರು. ಹೆತ್ತಾಕೆ ನಾನಲ್ಲವೇ ಮಗನೇ? ಸಾವು ನನಗೆ ಬರಲಿಲ್ಲ.
ಜೀವವಿದ್ದು ತನ್ನ ಮಗನನ್ನು ಹೊರಗಟ್ಟಲು ಯಾವ ತಾಯಿಗೆ ಮನಸ್ಸು ಬಂದಿತು? ಸರ್ವತಾ ಇದನ್ನು ಸಹಿಸಲು ನನ್ನಿಂದ ಸಾಧ್ಯವಾಗದು ಕಂದ. ಕೈಗೆ ಮಾತು ಕೊಟ್ಟಿದ್ದರೇನಂತೆ? ನಿನ್ನ ಜನಕನು ನನಗೂ ನಿನ್ನೆ ಮುಂಜಾನೆ ಹೇಳಿರಲಿಲ್ವೇ? ಅದನ್ನೇ ಬಹುಜನರಲ್ಲಿಯೂ ಹೇಳಿದ್ದರು. ನಿನ್ನ ಯೌವರಾಜಾಭಿಷೇಕಕ್ಕಾಗಿ ಎಲ್ಲವೂ ಸಿದ್ಧವಾಗಿ ನೀನು ವ್ರತೋಪವಾಸಗಳನ್ನು ಮಾಡಿ ಇಂದು ಮಾತ್ರ ಅದು ತಪ್ಪಿ ಹೋದರೆ ಹೇಗಾದೀತು? ಪೂಜ್ಯರಾದ ವಸಿಷ್ಠರು ಒಪ್ಪಿಯಾರೆ, ಪ್ರಜೆಗಳು ಒಪ್ಪಿಯಾರೆ. ಒಂದು ವೇಳೆ ಅವರೆಲ್ಲ ಒಪ್ಪಿದರೂ ನೀನು ಒಪ್ಪುವುದೇ ವತ್ಸ? 10 ತಿಂಗಳ ತನಕ ಹೊಟ್ಟೆಯಲ್ಲಿ ಹೊತ್ತು ನಿನ್ನನ್ನು ಹೆತ್ತ ತಾಯಿಯಾದ ನನ್ನನ್ನು ಬಿಟ್ಟು ಹೋಗಲು ನಿನಗಾದರೂ ಹೇಗೆ ಮನಸ್ಸು ಬಂದಿತು? ನಿನ್ನ ಸೀತೆಗೆ ಏನು ಗತಿ? ರಾಮ ರಾಮ, ಖಂಡಿತವಾಗಿಯೂ ನೀನು ಹೋಗಬೇಡ. ಹೋಗುವುದೇ ಆದರೆ ನನ್ನನ್ನು ನಿನ್ನೊಂದಿಗೆ ಕರೆದುಕೊಂಡು ಹೋಗು. ನಿನ್ನನ್ನು ಬಿಟ್ಟು ಅರಕ್ಷಣವೂ ನನ್ನ ಜೀವವು ನಿಲ್ಲಲಾರದು. ಮಗನೇ, ಈ ಮುಪ್ಪಿನಲ್ಲಿ ನೀನೇ ನನಗೆ ಆಧಾರವು. ನಿನ್ನವ್ವೆಯನ್ನು ದಿಕ್ಕಿಲ್ಲದ ಪರದೇಶಿಯನ್ನಾಗಿ ಮಾಡಿ ಖಂಡಿತವಾಗಿಯೂ ಹೋಗದಿರು ಮಗನೇ ಎಂದು ಮನ ಕರಗುವಂತೆ ತನ್ನ ಹೃದಯದ ದುಃಖವನ್ನು ತೋಡಿಕೊಂಡಳು. ಮಾತ್ರವಲ್ಲ, ಅಡಿಗಡಿಗೆ ಮಗನ ನೊಸಲನ್ನು ಮುಂಡಾಡಿ ಬಿಕ್ಕಿ ಬಿಕ್ಕಿ ಹೊತ್ತು ರೋಧಿಸತೊಡಗಿದಳು. ವಿ ಎನ್ ಭಾಗವತರು.